ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಯಶಸ್ವಿನಿ. ಇದು ನನ್ನ ಯೂಟ್ಯೂಬ್ ಚಾನಲ್ ಗುಡ್ ವೈಬ್ಸ್ ವಿತ್ ಯಶು. ಇವತ್ತಿನ ವಿಡಿಯೋದಲ್ಲಿ ನಾನು ಜಾಕ್ ಫ್ರೂಟ್ ಮಂಚೂರಿಯನ್ನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಎಳೆ ಹಲಸಿನಕಾಯಿನ ತೊಗೊಂಡಿದ್ದೀನಿ ನಾನು. ಅದರ ಸಿಪ್ಪೆ ಎಲ್ಲ ಚೆನ್ನಾಗಿ ತೆಗೆದು ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಈ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು. ಮಿಡಲಲ್ಲಿ ಹಲಸಿನ ದಿಂಡಿರುತ್ತೆ, ಅದನ್ನು ಉಪಯೋಗಿಸ್ಬಾರ್ದು. ನಾನು ಉಪಯೋಗಿಸ್ತಿಲ್ಲ ಇಲ್ಲಿ. ಇದು ಒಂದು ಸೀಸನಲ್ ಫ್ರೂಟ್ ಆಗಿರೋದ್ರಿಂದ ಆ ಸೀಸನ್ ಬಂದಾಗ ಏನೇನು ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಮಾಡ್ಕೊಂಡು ತಿಂದು ಎಂಜಾಯ್ ಮಾಡಬೇಕು. ಚಿಟ್ಟಿರೋ ಎಲ್ಲ ಹಲಸಿನಕಾಯಿನ ಒಂದು ಕುಕ್ಕರಲ್ಲಿ ಹಾಕ್ಕೊಂಡು ಆ ಹಲಸಿನಕಾಯಿ ಮುಳುಗೋಷ್ಟು ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಎಳೆ ಹಲಸಿನಕಾಯಿನ ಯೂಸ್ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಕೊತ್ತಕಾಯಿ ಸಾಂಬಾರು, ಹಾಗೆ ಮಂಚೂರಿಯನ್, ಕಬಾಬ್, ಹಾಗೆ ಬಿರಿಯಾನಿ ಕೂಡ ಮಾಡ್ತೀವಿ. ಕುಕ್ಕರ್ ಒಂದು 3 ವಿಷಲ್ ಬಂತು ಅಂದರೆ ಸಾಕು, ಹಲಸಿನಕಾಯಿ ಬೆಂದಿರುತ್ತೆ. ನಾನಿಲ್ಲಿ ಊರಿಂದ ತಂದಿದ್ದ ಹಲಸಿನಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಈಗ ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇದೆ ಹಲಸಿನಕಾಯಿ. ಅಲ್ಲಿಂದ ಪರ್ಚೇಸ್ ಮಾಡಿ ಕೂಡ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು. ಕುಕ್ಕರ್ 3 ವಿಷಲ್ ಹೊಡೆದಿದ್ದಾಗಿದೆ. ಈಗ ಹಲಸಿನಕಾಯಿ ಹೇಗೆ ಬೆಂದಿದೆ ಅಂತ ಹೇಳಿ ನೋಡೋಣ. ಹಲಸಿನಕಾಯಿನ ಒಂಚೂರು ಪ್ರೆಸ್ ಮಾಡ್ತಿದ್ದ ಹಾಗೆ ಅದು ಲೇಯರ್ಸ್ ಬಿಟ್ಕೊಳ್ಳುತ್ತೆ. ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ. ಹಾಗಾಗಿದೆ ಅಂತ ಅಂದರೆ ಬೆಂದಿದೆ ಅಂತ ಅರ್ಥ. ಈಗ ಮಂಚೂರಿಯನ್ ಕರಿಯೋದಕ್ಕೆ ಬೆಂದಿರುವಂಥ ಹಲಸಿನಕಾಯಿ ತೊಗೊಂಡಿದ್ದೀನಿ. ಹಾಗೆ ಕಾರ್ನ್ಫ್ಲೋರ್ ಬಂದು ಒಂದು 8 ಸ್ಪೂನ್ ಹಾಕ್ತಾ ಇದ್ದೀನಿ ನಾನಿಲ್ಲಿ. ನಮ್ಮ ಮನೆಯವರಂತೂ ಪ್ರತಿ ಹಲಸಿನಕಾಯಿ ಸೀಸನಲ್ಲಿ ಈ ಹಲಸಿನಕಾಯಿ ಮಂಚೂರಿಯನ್ ಅಂತೂ ಕೇಳ್ತಾನೆ ಇರ್ತಾರೆ. ಅವರಿಗಂತೂ ಇದು ತುಂಬ ಇಷ್ಟ. ಈಗ ಮೈದಾ ಹಿಟ್ಟನ್ನ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಖಾರದ ಪುಡಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗೇ ಇರಬೇಕು. ಜಾಸ್ತಿ ನೀರಾಗಿದ್ರೂ ಚೆನ್ನಾಗಿರೋದಿಲ್ಲ. ಈ ಥರ ಕನ್ಸಿಸ್ಟೆನ್ಸಿನಲ್ಲಿತ್ತು ಅಂದರೆ ಮೇಲೆ ಕೋಟಿಂಗ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ತಿನ್ನೋದಕ್ಕೆ ಕೂಡ ಗರಿ ಗರಿ ಅಂತ ಚೆನ್ನಾಗಿರುತ್ತೆ. ಈಗ ಮಂಚೂರಿಯನ್ನ ಕರಿಯೋದಕ್ಕೆ ಎಣ್ಣೆ ಕಾಯ್ದಿದೆ. ಹಾಗೆ ಆ ಮಂಚೂರಿಯನ್ ಮಿಕ್ಸ್ಚರ್ನ ನಾನು ಎಣ್ಣೆನಲ್ಲಿ ಕರ್ಕೋತಾ ಇದ್ದೀನಿ. ಅದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಮಂಚೂರಿಯನ್ ಹಾಗೆ ಡ್ರೈ ಆಗಿ ತಿನ್ನೋಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಂತೂ ಒಂದು ಕಡೆ ಕರಿತಾ ಇದ್ದರೆ ಒಂದು ಕಡೆ ತಿಂತಾ ಇರ್ತೀವಿ, ನಾನು ನನ್ನ ಹಸ್ಬೆಂಡು. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಬಂತು ಅಂತ ಅಂದರೆ ಸಾಕು, ಈಗ ಫ್ರೈ ಆಗಿದೆ ಅಂತ ಅರ್ಥ. ಈಗ ಮಂಚೂರಿಯನ್ ಟಾಸಿಂಗ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಬಾಣಲಿ ಇಟ್ಟು 3 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಾನು. ಈಗ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿರೋವಂಥ ಈರುಳ್ಳಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬೆಂದಿದ್ದಾದಮೇಲೆ ಕ್ಯಾಪ್ಸಿಕಮ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಗೋಬಿ ಮಂಚೂರಿನಲ್ಲಿ ಕ್ಯಾಪ್ಸಿಕಮ್ ಇದ್ದರೆ ನನಗೆ ತುಂಬ ಇಷ್ಟ ಆಗುತ್ತೆ. ನಿಮಗೂ ಹಾಗೆ ಇಷ್ಟ ಆಗುತ್ತಾ? ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಎಳೆ ಜಾಕ್ ಫ್ರೂಟಲ್ಲಿ ಹೈ ಫೈಬರ್ ಇರೋದ್ರಿಂದ ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿ ಪೊಟ್ಯಾಷಿಯಮ್, ಮೆಗ್ನೀಷಿಯಮ್ ಹಾಗೆ ವಿಟಮಿನ್ ಸಿ ಕೂಡ ಇದೆ. ಅಷ್ಟೇ ಅಲ್ಲದೆ ಇದನ್ನು ತಿನ್ನೋದ್ರಿಂದ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಆ್ಯಂಡ್ ಬ್ಲಡ್ ಪ್ರೆಷರ್ ಕೂಡ ಕಂಟ್ರೋಲಲ್ಲಿ ಇರುತ್ತೆ. ಈಗ ನೆಕ್ಸ್ಟು ವಿನೆಗರ್ನ ನಾನು ಒಂದು 1/2 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ಗ್ರೀನ್ ಚಿಲ್ಲಿ ಸಾಸು 1 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ತಾ ಇದ್ದೀನಿ.
ಹಾಗೆ ರೆಡ್ ಚಿಲ್ಲಿ ಸಾಸ್ ಕೂಡ 2 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೋಯಾ ಸಾಸು 1/2 ಟೇಬಲ್ ಸ್ಪೂನು, ಹಾಗೆ ಟೊಮೆಟೊ ಕೆಚಪ್ಪು 2 ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಂಚೂರಿಯನ್ಸ್ ಮಾಡಬೇಕು ಅಂತ ಅಂದರೆ ಕಾರ್ನ್ಫ್ಲೋರ್ ಇದ್ದೇ ಇರಬೇಕು. ಅದನ್ನು ಬಾಸ್ ಆಫ್ ದ ಮಂಚೂರಿಯನ್ಸ್ ಅಂತ ಕೂಡ ಕರಿಬೋದು. ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡು ಹಾಗೆ ಸ್ವಲ್ಪ ನೀರನ್ನ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಈಗ ಮಿಕ್ಸ್ಚರಲ್ಲಿ ಆ್ಯಡ್ ಮಾಡ್ಕೋಬೇಕು. ಈ ಕಾರ್ನ್ಫ್ಲೋರ್ ಮಿಕ್ಸ್ಚರು ಈ ಥರ ತಿಕ್ನೆಸ್ಗೆ ಬಂದಮೇಲೆ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿರೋವಂಥ ಮಂಚೂರಿಯನ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಥರ ಆ್ಯಡ್ ಮಾಡಿಕೊಂಡು 1-2 ಮಿನಿಟ್ಸು ಸ್ವಲ್ಪ ಹಾಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಲಾಸ್ಟ್ ಸ್ಟೆಪ್ಪು, ಹಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಹಲಸಿನಕಾಯಿ ಮಂಚೂರಿಯನ್ ಈಸ್ ರೆಡಿ. ಎಷ್ಟು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಯ್ತಲ್ವ ಈ ರೆಸಿಪಿ. ನೀವು ಕೂಡ ಟ್ರೈ ಮಾಡೋದನ್ನು ಮರಿಬೇಡಿ. ಈ ಹಲಸಿನಕಾಯಿ ಸೀಸನ್ ಮುಗಿಯೋಷ್ಟರಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಇದನ್ನು ಸರ್ವ್ ಮಾಡಿ ತಿಂದು ಎಂಜಾಯ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.